ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪಾ ಹೇರ್ ಕನ್ನಡ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ರೆ ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಅಂತಂದರೆ ಶೋಲ್ಡರ್ ಡ್ರಾಪ್ ಆಗ್ತಿದೆ. ಪ್ರತಿಯೊಂದು ಎಷ್ಟೇ ಒಂದು ಸ್ವಲ್ಪ ಕಡಿಮೆ ತೊಗೊಂಡ್ರು ಕೂಡ ನೆಕ್ಕು ಶೋಲ್ಡರ್ ಡ್ರಾಪ್ ಆಗ್ತಿದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಹಾರ್ಮೋನು ರಿಂಕಲ್ಸ್ ಬರ್ತಾ ಇದೆ ಅಂತಂದ್ಬಿಟ್ಟು ಹೊಸಬ್ರು ಕಲಿತಾ ಇರ್ತಾರಲ್ವ. ಎಷ್ಟೇ ಯಾಕಂದರೆ ಅವ್ರಿಗೆ ಟಿಪ್ಸ್ಗಳು ಗೊತ್ತಿರಲ್ಲ. ಮಾಮೂಲಿ ಯಾವ ರೀತಿ ಬ್ಲೌಸ್ ಕಟ್ ಮಾಡ್ಕೊಳೋದು, ಯಾವ ರೀತಿ ಬ್ಲೌಸ್ ಆಕಾರನ ಒಳ್ಳೆಯದು. ಯಾಕಂದರೆ ಸಣ್ಣ ಸಣ್ಣ ಟಿಪ್ಸ್ಗಳು ಎಷ್ಟು ಮೇನ್ ಇಂಪಾರ್ಟೆಂಟ್ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಎರಡು ಟಿಪ್ಸ್ ಹೇಳ್ಕೊಡ್ತೀನಿ ಸ್ನೇಹಿತರೆ. ಆ ಒಂದು 2 ಟಿಪ್ಸನ್ನು ಫಾಲೋ ಮಾಡಿದ್ರೆ 100% ಬ್ಲೌಸು ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ, ಮತ್ತು ಆರ್ಮಲ್ ಅನ್ನೋದು ರಿಂಕಲ್ಸ್ ಬರೋದಿಲ್ಲ. ಈ ರೀತಿ ಎಲ್ಲ ರಿಂಕಲ್ಸ್ ಎಲ್ಲ ಬರ್ತಾ ಇರ್ತಲ್ವ, ಆ ರೀತಿ ರಿಂಕಲ್ಸ್ ಅನ್ನೋದು ಬರೋದಿಲ್ಲ. ಅದನ್ನು ಯಾವ ರೀತಿ ಫಾಲೋ ಮಾಡಬೇಕು, 2 ಟಿಪ್ಸ್ ಇದಾವೆ ಸ್ನೇಹಿತರೆ. ಮತ್ತು ಬ್ಲೌಸು ಹೊಲ್ದ ನಂತರ ಕೂಡ ನಮಗೆ ಪ್ರಾಬ್ಲಮ್ ಆಗ್ತಿದೆ, ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂದರೆ ಅದನ್ನು ಕೂಡ ಒಂದು ಮೆಥಡ್ ತೋರಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಇಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಆದ್ರೂ ನಿಮಗೆ ಶೇರ್ ಮಾಡ್ತೀನಿ. ಏನಪ್ಪ ಅಂತಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಹಾರ್ಮೋನು ರಿಂಕಲ್ಸು, ಅಂದರೆ ಹಾರ್ಮೋನು ಲೂಸ್ ಬರ್ತಾ ಇದೆ. ಈ ರೀತಿ ಎತ್ಕೊಳ್ಳೋದು, ಈ ರೀತಿ ಬ್ಲೌಸು ಸ್ವಲ್ಪ ಈ ರೀತಿ ಆಗೋದು, ಎತ್ಕೊಳ್ಳೋದು ಆ ರೀತಿ ಬರ್ತಾ ಇದೆ. ಬಟ್ ಈ ಕಡೆ ಒಂದು ನಮಗೆ ಕರೆಕ್ಟಾಗಿ ಆಗುತ್ತೆ. ಈ ಒಂದು ಚೆಸ್ಟ್ ಏನಿರುತ್ತಲ್ವ ಇದು ಕರೆಕ್ಟಾಗಿ ಆಗುತ್ತೆ. ಬಟ್ ಇಲ್ಲಿ ಮಾತ್ರ ಸ್ವಲ್ಪ ಎತ್ಕೊಳ್ಳೋಂಗಾಗೋದು, ಸ್ವಲ್ಪ ಈ ರೀತಿ ಆಗೋದು, ಆ ರೀತಿ ಎಲ್ಲ ಆಗುತ್ತೆ ಅಲ್ವಾ. ಅಂಥದಕ್ಕೆ ಒಂದು ಸೊಲ್ಯೂಷನ್ ಇದೆ. ಆ ಒಂದು ಟಿಪ್ಸನ್ನು ಫಾಲೋ ಮಾಡಿದರೆ ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಬರೋದಿಲ್ಲ. ಓಕೆನಾ? ಅದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಾವು ಕಟ್ಟಿಂಗ್ ಮಾಡಿರ್ತೀವಿ, ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತಾ ಇರ್ತೀವಿ, ಮತ್ತು ಅದಾದಮೇಲೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿರ್ತೀವಿ, ಅವಾಗ ಕೂಡ ನಮಗೆ ಪ್ರಾಬ್ಲಮ್ ಬರುತ್ತೆ. ಬಟ್ ಇಲ್ಲಿ ಏನಪ್ಪ ಅಂತಂದರೆ ನಾನು ಇಲ್ಲಿ ಎಲ್ಲನೂ ಫ್ರಂಟು ಬ್ಯಾಕು ಎರಡೂ ಕಟ್ ಮಾಡಿ ಲೈನಿಂಗನ್ನು ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗಲೇ ನಿಮಗೆ ಒಂದು ಟಿಪ್ಸ್ ಹೇಳ್ಕೊಟ್ಬಿಡ್ತೀನಿ. ಏನಪ್ಪ ಅಂತಂದರೆ ಇದು ಸ್ಲೀವ್ಸು ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಮತ್ತು ಪೈಪಿಂಗ್ ಮಾಡೋಕ್ಕಿಂತ ಮುಂಚೆ ಎರಡನ್ನ ಫಾಲೋ ಮಾಡಿ ನೀವು ಖಂಡಿತವಾಗ್ಲೂ, ಮತ್ತು ಯಾವ ಸಮಸ್ಯೆನೂ ಬರೋದಿಲ್ಲ ನಿಮಗೆ. ಆ ಒಂದು 2 ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ನಾವು ಕಟ್ಟಿಂಗ್ ಮಾಡುವಾಗ ಚೇಂಜಸ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲಾದರೂ ನೀವು ಚೇಂಜಸನ್ನು ಮಾಡ್ಕೋಬೇಕಾಗುತ್ತೆ. ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಲ್ವ, ಸ್ಲೀವ್ಸ್ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಮತ್ತೆ ಇಲ್ಲಿ ಪೈಪಿಂಗ್ ಮಾಡ್ಕೊಡ್ತೀವಲ್ವ, ಫ್ರಂಟ್ ಬ್ಯಾಕ್ ಪೈಪಿಂಗ್ ಮಾಡುವಾಗ ಅವಾಗ ನೀವು ಚೇಂಜಸನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಏನು ಚೇಂಜಸ್ ಮಾಡ್ಕೋಬೇಕಂದ್ರೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ವೀಡಿಯೋಸು ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆವಾಗ ನಿಮಗೆ ಇಂಥ ಒಂದು ಒಳ್ಳೆ ಮಾಹಿತಿ ಮತ್ತು ಇಂಥ ಒಂದು ಚಿಕ್ಕದಾಗಿ ಟಿಪ್ಸ್ಗಳು ನಿಮಗೆ ಅರ್ಥ ಆಗುತ್ತೆ, ಮತ್ತು ನಿಮಗೆ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ ಎಲ್ಲಿ ಚೇಂಜಸ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಇವಾಗ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿನ ಅಟ್ಯಾಚ್ ಕೂಡ ಮಾಡಿಲ್ಲ ನಾನು, 2 ಕಡೆ ಹಂಗೆ ಇದೆ ನೋಡ್ತಾ ಇರ್ಬೋದು. ಮತ್ತು ಇಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡಿದ್ದೀನಿ, ಶೋಲ್ಡರನ್ನು ಫ್ರಂಟು ಬ್ಯಾಕು ಅಟ್ಯಾಚ್ ಮಾಡಿದ್ದೀನಿ ಅಲ್ವಾ. ಇವಾಗ ಅದು ಮೈಂಡಲ್ಲಿ ಇಟ್ಕೋಬೇಕು, ಎಲ್ಲಿ ಯಾವಾಗ ಚೇಂಜಸ್ ಮಾಡ್ಕೋಬೇಕು. ಬ್ಲೌಸ್ ಅಳತೆ ಕೊಟ್ಟಾಗ ಇದು ಶೋಲ್ಡರ್ ಡ್ರಾಪ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಹೊಲಿದೆ ಅಂತ ಹೇಳ್ತಾ ಇರ್ತಲ್ವ. ಮತ್ತು ನಾವು ಕಟ್ಟಿಂಗಲ್ಲಿ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಕಟ್ಟಿಂಗ್ ಮಾಡುವಾಗ ಇಲ್ಲಿ ಶೋಲ್ಡರ್ ಕಟ್ ಮಾಡ್ತೀವಲ್ವ, ನಾವು ನೇರವಾಗಿ ಕಟ್ ಮಾಡ್ಕೊಂಡ್ಬಿಡ್ತೀವಿ. ಅಂದರೆ ಇವಾಗ ನಾವು ನೇರವಾಗಿ ಕಟ್ ಮಾಡ್ಕೊತೀವಲ್ವ, ಹಂಗೆ ಕಟ್ ಮಾಡೋ ಬದಲು ಒಂದು 1/2 ಇಂಚ್ ಕೆಳಗೆ ಅನ್ನಂಗೆ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. 1/2 ಇಂಚ್ ಕೆಳಗೆ ಅನ್ನಂಗೆ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿಗೆ ಬರಬೇಕು ಅದು. ಮತ್ತು ಮೆಜರ್ಮೆಂಟ್ ಇದು ತಪ್ಪಬಾರ್ದು, ಇದು ಕರೆಕ್ಟಾಗಿ ಇರಬೇಕು. ಒಂಚೂರು ಒಳಕ್ಕೆ ಮಾಡಿ ನೀವು ಒಂದು 1/4 ಇಂಚ್ ಆಗೋವಷ್ಟು, 1/2 ಇಂಚ್ ಕೂಡ ಅಲ್ಲ, ಒಂದು 1/4 ಇಂಚ್ ಆಗುವಷ್ಟು ನೀವು ಕ್ರಾಸಾಗಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕಟ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ, ಜೊತೆಗೆ ಆರ್ಮೋಲ್ ಕೂಡ ರಿಂಕಲ್ಸು ಬರೋದಿಲ್ಲ. ಈ ರೀತಿ ನೀವು ಕಟ್ಟಿಂಗನ್ನು ಮಾಡ್ಕೋಬೇಕು. ಕಟ್ಟಿಂಗ್ ಮಾಡ್ಕೊಂಡಿಲ್ಲ ಅಂತಂದರೆ ನೀವು ಇಲ್ಲಿ ಸ್ಟಿಚಿಂಗ್ ಮಾಡುವಾಗ ಕೂಡ ನೀವು ಈ ರೀತಿ ಹೊಲಿಗೆ ಹಾಕ್ಕೊಳ್ಳಿ. ಇವಾಗ ತೋರಿಸ್ತೀನಿ ನಿಮಗೆ ಹೊಲಿಗೆ ಹಾಕಿ.
ಈ ರೀತಿ ಇಲ್ಲಿ ಕ್ರಾಸಾಗಿ ಈ ಥರ ಹೊಲಿಗೆ ಹಾಕ್ಕೊಳ್ಳಿ. ಇದು ಶೋಲ್ಡರ್ ರಾಪು ಆಗೋದಿಲ್ಲ ಮತ್ತು ಶೋಲ್ಡರು ಲೂಸ್ ಕೂಡ ಬರೋದಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಪೈಪಿಂಗ್ ಮಾಡ್ತೀರಲ್ವ, ಪೈಪಿಂಗ್ ಮಾಡೋಕ್ಕಿಂತ ಮುಂಚೆ ಮತ್ತು ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹಚ್ಚೋಕ್ಕಿಂತ ಮುಂಚೆನೇ ನಾವು ಮೈಂಡಲ್ಲಿ ಇಟ್ಕೋಬೇಕು. ಇಲ್ಲಿ ಏನಪ್ಪ ಅಂತಂದರೆ ಒಂಚೂರು ಒಂದು 1/4 ಇಂಚ್ ಆಗುವಷ್ಟು ಇಷ್ಟನ್ನು ಕಟ್ ಮಾಡ್ಕೊಂಬಿಡಿ. ಎರಡೂ ಸೈಡು ಇಷ್ಟನ್ನು ಕಟ್ ಮಾಡ್ಕೊಂಬಿಡಿ. ಅವಾಗ ಯಾವುದೇ ರೀತಿ ಒಂದು ಶೋಲ್ಡರ್ ಡ್ರಾಪು ಆಗೋದಿಲ್ಲ. ಮತ್ತು ಕರೆಕ್ಟಾಗಿ ನಮಗೆ ಈ ರೀತಿ ರಿಕ್ಕಾಗಿ ಬ್ಲೌಸು ಕೂತ್ಕೊಂಡ್ಬಿಡುತ್ತೆ ಅಷ್ಟೇ. ಇಷ್ಟು 1/4 ಇಂಚನ್ನ ರಿಮೂವ್ ಮಾಡಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿನ ಇಷ್ಟೇ, ಇದು ತೋರಿಸಿದ ಜಾಸ್ತಿ ಬೇಡ, ಇಷ್ಟನ್ನು ರಿಮೂವ್ ಮಾಡ್ಕೊಳ್ಳಿ. ಆವಾಗ ನೀಟಾಗಿ ಶೋಲ್ಡರು ರಿಕ್ಕಾಗಿ ನೀಟಾಗಿ ಕೂರುತ್ತೆ ಅಷ್ಟೇ. ಚಿಕ್ಕ ಟಿಪ್ಸರು ಎಷ್ಟು ಇಂಪಾರ್ಟೆಂಟ್ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಾನು ಫ್ರಂಟು ಬ್ಯಾಕು ಒಂದೇ ಸಲ ಕಟ್ ಮಾಡ್ಕೊತೀನಲ್ವ, ಒಂದೇ ಸಲ ಕಟ್ ಮಾಡಿದಾಗ ನಾನು ಎಲ್ಲಿ ಚೇಂಜಸ್ ಮಾಡ್ಕೊತೀನಿ, ಮತ್ತು ಬ್ಯಾಕಲ್ಲಿ ರಿಂಗಲ್ಸ್ ಎಲ್ಲ ಬರುತ್ತೆ ಅಲ್ವಾ, ನೋಡ್ತಾ ಇರ್ಬೋದು. ಈ ರೀತಿ ಒಂದು ನೀಟಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿ ಒಂದು ಶೋಲ್ಡರ್ ಡ್ರಾಪು ಆಗೋದಿಲ್ಲ. ಈ 2 ಟಿಪ್ಸ್ಗಳನ್ನು ಫಾಲೋ ಮಾಡಿ 100% ಬ್ಲೌಸ್ ಅನ್ನೋದು ಫಿಟ್ಟಿಂಗು ನೀಟಾಗಿ ಕೂರುತ್ತೆ. ಮತ್ತು ಬ್ಯಾಕು ಸೇಮ್ ಫ್ರಂಟು ಬ್ಯಾಕು ಸೇಮ್ ಕಟ್ ಮಾಡ್ಕೊಂಡಾಗ ಸ್ವಲ್ಪ ರಿಂಗಲ್ಸ್ ಎಲ್ಲ ಬರುತ್ತೆ ಅಲ್ವಾ, ಆ ರಿಂಗಲ್ಸನ್ನು ಬರಬಾರ್ದು ಅಂದರೆ ಯಾವ ರೀತಿ ಕಟ್ಟಿಂಗನ್ನು ಮಾಡ್ಕೋಬೇಕು ಅಂತಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ತೀನಿ ಸ್ನೇಹಿತರೆ. ಫ್ರಂಟು ಬ್ಯಾಕು 2 ಸೇಮೇ ಕಟ್ ಮಾಡ್ಕೊಂಡ್ರೆ ರಿಂಗಲ್ಸ್ ಬರಲ್ವಾ, ರಿಂಗಲ್ಸ್ ಬರುತ್ತೆ. ಬಟ್ ಯಾವ ರೀತಿ ಚೇಂಜಸ್ ಮಾಡ್ಕೋಬೇಕು, ಎಲ್ಲಿ ಕಟ್ಟಿಂಗನ್ನು ಮಾಡ್ಕೋಬೇಕು, ಎಲ್ಲಿ ಸರಿ ಮಾಡ್ಕೋಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ